ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಟ್ರಿಪ್ ಅಂತ ನಾದ್ರೂ ಅನ್ಕೋಬಹುದು. ಇವತ್ತು ಹೊರಗಡೆ ಹೋಗ್ತಾ ಇದೀವಿ ಎಲ್ಲರೂ ಫ್ಯಾಮಿಲಿ ಜೊತೆ. ಬನ್ನಿ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಹೋದ್ಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಚಿನ್ನಿ ರೆಡಿನಾ ಹೋಗೋದಕ್ಕೆ? ರೆಡಿನಾ? ಹಲೋ ಹಲೋ. ನಮ್ಮ ಪಾಪನು ಕೂಡ ರೆಡಿ ಆಗಿಬಿಟ್ಟಿದ್ದಾನೆ. ಅವನಿಗೆ ಎಲ್ಲಿ ಏನೋ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಇನ್ನು. ಬನ್ನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬನ್ನಿ ಆಗಿದ್ರೆ ನೋಡಿ, ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ ಪೂಜೆನ ಮುಗಿಸಿದ್ದೀನಿ. ಯಾಕಂದರೆ ಇವಾಗ ಓಡಬೇಕು. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗ್ತಾಯಿದೆ. ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ, ನಾನು ಮಾತ್ರ ಓಡ್ತಾ ಇರೋದು ಮಕ್ಕಳನ್ನ ಕರ್ಕೊಂಡು. ಅದರಿಂದ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಓಡ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಪೂಜೆ ಮಾಡ್ಕೊಂಡು ಹೋದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಹಾಂ, ಎರಡು ಮಾಡಿ. ಹಾಂ, ಎಷ್ಟು ದೂರ ನೋಡಿದ್ರೆ ಬರೀ ಕೆರೆನೇ ಐತೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಸ್ವಲ್ಪ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅದು ಕ್ಲಿಪ್ಪಿಂಗ್ಸ್ ಮಾತ್ರ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಬಾಯ್ ಚಿನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಸೂಪರಾ ತೆಗೆದೆ. ಇನ್ನು ಅಲ್ಲಿ ಯಾವುದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ ವಿಡಿಯೋನ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ನನ್ನ ಮಿಷಿನ್ ರಿಪೇರಿ ಇತ್ತು 5-4 ಡೇಸಿಂದ. ನಾನು 3-4 ಡೇಸ್ ಮಿಷಿನ್ ಎಲ್ಲ ಒರೆಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಯಿಲ್ ಕೂಡ ತರಿಸ್ಕೊಂಡಿದ್ದೆ ಅಪ್ಪನ ಹತ್ರ. ಸರಿ, ಅದನ್ನ ಹಾಕಿ ಮಿಷಿನ್ ಎಲ್ಲ ತಗೊಂಡು ಎಲ್ಲ ಎಣ್ಣೆ ಎಲ್ಲ ಆಯಿಲ್ ಈ ಥರ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಇದು ಏನು ಆಯಿಲ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಒರೆಸಿದೆಲ್ಲ ಆಗಿದೆ. ಇವಾಗ ಕ್ಲೀನ್ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ತುಂಬ ರಸ್ಟ್ ಎಲ್ಲ ಹಿಡಿದಿರುತ್ತಲ್ಲ ಮಿಷಿನ್, ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ನನ್ನ ಮಿಷಿನ್ಗೆ ಆಯಿಲ್ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಇವಾಗ ಆಯಿಲ್ ಎಲ್ಲ ಫುಲ್ಲು ಆಯಿಲ್ ಕ್ಯಾನಿಗೆ ಚೇಂಜ್ ಮಾಡಿಕೊಂಡು ಇವಾಗ ಹೊಸ ಆಯಿಲ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಬೆಳಗ್ಗೆ ಕುತ್ಕೊಂಡಿದ್ದಕ್ಕೆ ನಾನು ಒಂದು 10 ಗಂಟೆಗೆ ಮಿಷಿನ್ನ ಒರೆಸ್ಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಕುತ್ಕೊಂಡಿದ್ದೆ. ಸಂಜೆ 3 ಗಂಟೆ ತನಕ ಇಡೀ ಮಿಷಿನ್ ಡೀಪ್ ಕ್ಲೀನ್ ಥರ ಆಗೋಗ್ಬಿಟ್ಟಿದ್ದೆ. ಇಡೀ ಮಿಷಿನು ಫುಲ್ ಎಲ್ಲ ಕಡೆನೂ ಆ ಪಾರ್ಟ್ಸ್ಗಳೆಲ್ಲ ಬಿಚ್ಚಿ ರಿಮೂವ್ ಮಾಡಿ ಎಲ್ಲ ಒರೆಸಿ ನೀಟಾಗಿ ಹಾಕಿದ್ದಾಯಿತು. ಇನ್ನು 1 ಡೇ ಪೂರ್ತಿ ಮಿಷಿನ್ನ ರೆಡಿ ಮಾಡಿದ್ದಾಯಿತು. ಯಾವುದೇ ರೀತಿಯಾಗಿ ನಾವು ಡೈಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತಂದಮೇಲೆ ಅದಕ್ಕಷ್ಟೇ ಪ್ರಾಮುಖ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಇಡೀ ಮಿಷಿನ್ ಎಲ್ಲ ಫುಲ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಡೋಣ. ಆಮೇಲೆ ಆಯಿಲ್ ಹಾಕಿ ಸ್ವಲ್ಪ ನೀಡ್ಲೆಲ್ಲ ಹಾಕಬೇಕಾಯಿತು. ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತಂದು ಮತ್ತೆ ನಾನು ರೆಡಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು 1 ಡೇ ಪೂರ್ತಿ ನಾನು ಆ ಮಿಷಿನ್ನ ಕ್ಲೀನ್ ಮಾಡೋಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ನೋಡಿ. ತುಂಬಾ ರೆಸ್ಟ್ ಹಿಡಿದಿತ್ತು, ತುಂಬಾ ಗಲೀಜು ಕೂಡ ಇತ್ತು. ಬ್ಯಾಗು ಕೂಡ ಸ್ಟಿಚ್ ಮಾಡಿದ್ನಲ್ವ, ಅದರಿಂದ ತುಂಬಾ ಗಲೀಜಾಗಿತ್ತು ಮಿಷಿನು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಸರಿ, ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಬೇಡ ಇವತ್ತು. ಇನ್ನು ನನ್ನ ಮಿಷಿನಲ್ಲಿ ಆ ನೀಡ್ಲು ಪಾಯಿಂಟ್ ಕೂಡ ಹೋಗಿತ್ತು. ಹಿಂದೆ ಮುಂದೆ ಮಿಷಿನ್ನೇ ಆಡ್ತಾಯಿಲ್ಲ. ಸರಿ, ಅದನ್ನು ಕೂಡ ರೆಡಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಫುಲ್ ಇಡೀ ಮಿಷಿನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ರಾಗೆ ವಿಡಿಯೋ ಹಾಕ್ತೀನಿ ವಿತ್ ಮ್ಯೂಸಿಕ್ ಜೊತೆ. ನೋಡಿ, ಈ ಆಯಿಲ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ನನ್ನ ಬಟ್ಟೆಗೆ ಹಿಂಗೆ ಒರೆಸ್ಕೋತಾ ಇದ್ದರೆ ಆ ರೆಸ್ಟ್ ಹಿಡ್ದಿರೋದು ಸಹ ಒಂದು 5 ನಿಮಿಷ ಬಿಟ್ಟು ಒರೆಸಿದ್ರೆ ಹೊರ್ಟೋಗ್ಬಿಡುತ್ತೆ ಗಲೀಜೆಲ್ಲ. ಅದರಿಂದ ಫಸ್ಟು ಒಂದು ಸತಿ ವೇಸ್ಟ್ ಕ್ಲಾತಲ್ಲಿ ಹಿಂಗೆ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ವೇಸ್ಟ್ ಕ್ಲಾತ್ ತೊಗೊಂಡು ಮತ್ತೆ ಇನ್ನೊಂದು ಸತಿ ಒರೆಸ್ತಾ ಇದ್ದೀನಿ. ಯಾವುದೇ ರೀತಿ ನೀರು ಹಾಕ್ಬಿಟ್ಟು ಒರೆಸ್ತಾ ಇಲ್ಲ ನಾನು.
ಕಿಚನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡೋಷ್ಟಕ್ಕೆ ಸಂಜೆ 3 ಗಂಟೆ ಆಯಿತು. ಅದಾದಮೇಲೆ ಸರಿ ಮೆಟೀರಿಯಲ್ ಎಲ್ಲ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಆ ಮೆಟೀರಿಯಲ್ ಶಾಪಿಗೆ ಬಂದಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ನಿಯರ್ ಬೈಲಿರೋ ಶಾಪು. ನನಗೆ ಏನೇನು ಬೇಕಿತ್ತು, ಆಯಿಲು ಮತ್ತು ಅದಕ್ಕೆ ಹಾಲ್ಪಟ್ಟಿ ಎಲ್ಲ ಬೇಕಾಗಿತ್ತು, ಏನೇನು ಬೇಕಂತ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.